ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಲ್ಲಿಯನ್ನು ಮನೆಯಿಂದ ಓಡಿಸಿದ್ದರೆ ಅಥವಾ ಸಾಯಿಸಿದ್ದರೆ ತಪ್ಪದೆ ಈ ವಿಡಿಯೋವನ್ನು ನೋಡಿ. ಮನೆಯಲ್ಲಿ ಹಲ್ಲಿ ಇದ್ದರೆ ಒಳ್ಳೆಯದಾ ಇಲ್ಲವೇ ಕೆಟ್ಟದ್ದಾ? ಶಾಸ್ತ್ರ ಏನು ಹೇಳುತ್ತೆ? ಸ್ನೇಹಿತರೆ, ತಾಳ್ಮೆಯಿಂದ ಪೂರ್ತಿ ವಿಡಿಯೋವನ್ನು ಕೇಳಿ. ಇಲ್ಲದಿದ್ದರೆ ಅದೃಷ್ಟ ಖಂಡಿತ ಮನೆಯಿಂದ ಹೊರಟು ಹೋಗುತ್ತೆ. ಒಂದು ಮನೆ ಎಂದ ಮೇಲೆ ಹಲ್ಲಿಗಳು ಇರುತ್ತದೆ. ಅದು ದೇವರ ಕೋಣೆ, ಅಡುಗೆ ಮನೆ, ಗೋಡೆಯ ಮೇಲೆ, ಹೀಗೆ ಅನೇಕ ಸ್ಥಳಗಳಲ್ಲಿ ಇದು ಕಾಣಿಸುತ್ತದೆ. ಇದನ್ನು ನೋಡಿದ ತಕ್ಷಣ ಕೂಗುವವರು ಬಹಳಷ್ಟಿದ್ದಾರೆ. ತುಂಬ ಜನರು ಹಲ್ಲಿ ಎಂದರೆ ಬೆಚ್ಚಿ ಬೀಳುತ್ತಾರೆ. ಜನರಿಗೆ ಇದನ್ನು ನೋಡಿದರೆ ಭಯವಾಗುತ್ತದೆ. ಕೆಲವರಿಗೆ ಇದು ಅಶುಭ ಎನ್ನುವ ಭಾವನೆ ಮೂಡುತ್ತದೆ. ಆದರೆ ಜ್ಯೋತಿಷ್ಯದ ಪ್ರಕಾರ ಹಲ್ಲಿ ಮನೆಯಲ್ಲಿ ಕಂಡರೆ ಕೆಲವೊಂದು ಅರ್ಥಗಳಿದೆ. ಹಲ್ಲಿ ಪ್ರತಿ ಮನೆಯ ಗೋಡೆಯ ಮೇಲೆ ಮೌನವಾಗಿ ಕುಳಿತು ಕೀಟಗಳನ್ನು ಹಿಡಿದು ತಿನ್ನುತ್ತದೆ. ಹಲ್ಲಿ ಮನೆಯ ಒಳಗೆ ಬಂದ ತಕ್ಷಣ ಅದನ್ನು ಮನೆಯಿಂದ ಹೊರಹಾಕುವ ಪ್ರಯತ್ನ ಮಾಡುತ್ತಾರೆ. ಆದರೆ ಗ್ರಂಥಗಳಲ್ಲಿ ಶ್ರೀಮಂತಿಕೆಯ ದೃಷ್ಟಿಯಿಂದ ಹಲ್ಲಿಯನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹಲ್ಲಿ ಅಂದರೆ ಸಾಕು ಬಹಳಷ್ಟು ಜನರು ಹೆದರುತ್ತಾರೆ ಅಥವಾ ಅಸಹ್ಯಪಟ್ಟುಕೊಳ್ಳುತ್ತಾರೆ. ಆದರೆ ಹಲ್ಲಿ ಸಂಪತ್ತು ಮತ್ತು ತಾಯಿ ಲಕ್ಷ್ಮಿಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಇದೇ ಕಾರಣಕ್ಕೆ ಹೊಸ ಮನೆಗೆ ವಾಸ್ತುಪೂಜೆಯಲ್ಲಿ ಬೆಳ್ಳಿ ಹಲ್ಲಿಗಳನ್ನು ಬಳಸುತ್ತಾರೆ. ಮನೆಯಲ್ಲಿ ಹಲ್ಲಿ ಇದ್ದರೆ ಸುಖ ಸಮೃದ್ಧಿ ಬರುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಹಲ್ಲಿಯಿಂದ ತಿಳಿಯಬಹುದು ಭವಿಷ್ಯ. ಹಲ್ಲಿಗೆ ಸಂಬಂಧಿಸಿದ ಶುಭ ಅಶುಭ ವಿಚಾರಗಳು ಇಲ್ಲಿವೆ. ಅದಕ್ಕೂ ಮೊದಲು ಲಕ್ಷ್ಮೀದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸೋದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎಂದು ಕಾಮೆಂಟ್ ಮಾಡಿ. ಅಸ್ತು ದೇವತೆಗಳು ಅಸ್ತು ಎನ್ನುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಮನೆಯ ಕೆಲ ಜಾಗಗಳಲ್ಲಿ ಹಲ್ಲಿ ಓಡಾಡುವುದನ್ನು ನೀವು ನೋಡಿದರೆ ಅದು ಶುಭ ಎನ್ನಲಾಗುತ್ತದೆ. ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗುತ್ತದೆ ಎನ್ನುವ ಸೂಚನೆ ಆಗಿದ್ದು, ಹಾಗಾದರೆ ಯಾವ ಸ್ಥಳದಲ್ಲಿ ಹಲ್ಲಿ ಕಾಣಿಸುವುದು ಶುಭ ಎನ್ನುವುದು ನೋಡೋಣ. ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾದ ಅನೇಕ ವಿಚಾರಗಳಿಂದ ನಮ್ಮ ಭವಿಷ್ಯದ ವಿಚಾರಗಳನ್ನು ತಿಳಿಯಲಾಗುತ್ತದೆ. ಶರೀರದ ಮೇಲೆ ಅಕಸ್ಮಾತ್ ಹಲ್ಲಿ ಬಿದ್ದರೆ ಅದಕ್ಕೆ ಗೌಳಿಪತನ, ಪಲ್ಲಿಶಕುನ ಎಂದೆಲ್ಲ ಕರೆಯುತ್ತಾರೆ. ಇದರಿಂದ ಭವಿಷ್ಯದಲ್ಲಿ ಶುಭ ಅಥವಾ ಅಶುಭ ಸಂಭವಿಸಲಿದೆ ಎಂದು ತಿಳಿಯಬಹುದಾಗಿದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಹಲ್ಲಿಯನ್ನು ಕಂಡರೆ ವಿವಿಧ ಸಮಯದಲ್ಲಿ ಹಲ್ಲಿಯು ಕಾಣಿಸುವುದು ಯಾವ ಸಂಕೇತವನ್ನು ಸೂಚಿಸುತ್ತದೆ ಎನ್ನುವುದನ್ನು ತಿಳಿಯೋಣ. ಸಾಮಾನ್ಯವಾಗಿ ಹಲ್ಲಿಗಳು ಮನೆಯ ಗೋಡೆ ಮೇಲೆ, ಬಾಗಿಲ ಬಳಿ ಕಾಣಿಸುತ್ತವೆ. ಹಲ್ಲಿಗಳನ್ನು ಕಂಡ ಕೂಡಲೇ ಭಯದಿಂದ ಅದನ್ನು ಓಡಿಸಲು ಮುಂದಾಗುತ್ತೇವೆ. ಶಾಸ್ತ್ರಗಳಲ್ಲಿ ಹಲ್ಲಿಯನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಹೇಳಲಾಗುತ್ತದೆ. ಹಾಗಾಗಿ ಹಲ್ಲಿಯನ್ನು ಎದುರಿಸುವುದು, ಅದಕ್ಕೆ ತೊಂದರೆಯನ್ನು ಮಾಡುವುದು ಒಳ್ಳೆಯದಲ್ಲವೆಂದು ಹೇಳಲಾಗುತ್ತದೆ. ಹಲ್ಲಿಯು ಶರೀರದ ಮೇಲೆ ಬಿದ್ದರೆ ಅದನ್ನು ಶಕುನವೆಂದು ಹೇಳಲಾಗುತ್ತದೆ. ಶರೀರದ ಯಾವ ಭಾಗದ ಮೇಲೆ ಬಿದ್ದಿದೆ ಎಂಬುದರ ಆಧಾರದ ಮೇಲೆ ಶುಭ ಅಥವಾ ಅಶುಭ ಶಕುನವೆಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಹಲ್ಲಿಯ ಇರುವಿಕೆ ಮತ್ತು ಹಲ್ಲಿಯನ್ನು ಅಕಸ್ಮಾತ್ ನೋಡಿದ ಸಮಯವೂ ಸಹ ಭವಿಷ್ಯದಲ್ಲಿ ಆಗುವ ಶುಭ ಮತ್ತು ಅಶುಭ ವಿಚಾರಗಳ ಬಗ್ಗೆ ಸಂಕೇತವನ್ನು ನೀಡುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಹಲ್ಲಿಗಳು ಜಗಳವಾಡುವುದನ್ನು ನೋಡಿದರೆ ಹಲ್ಲಿಗಳು ಪರಸ್ಪರ ಜಗಳವಾಡುವುದು ಅಶುಭದ ಸಂಕೇತವಾಗಿದೆ. ಹಲ್ಲಿಗಳ ಜಗಳವನ್ನು ನೋಡುವುದು ಅಶುಭವೆಂದು, ಇದು ಮನೆಯ ಸದಸ್ಯರಿಗೆ ಎದುರಾಗುವ ಸಮಸ್ಯೆ ಮತ್ತು ಪರಸ್ಪರ ಮನಸ್ತಾಪವಾಗುವ ಸಂಕೇತವನ್ನು ಸೂಚಿಸುತ್ತದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಆದಷ್ಟು ಜಗಳ ಮನಸ್ತಾಪಗಳಾಗದಂತೆ ನೋಡಿಕೊಳ್ಳುವುದು ಉತ್ತಮ. ಹಲ್ಲಿಗಳು ಕೂಡುವುದನ್ನು ನೋಡಿದರೆ ಹಲ್ಲಿಗಳ ಸಮಾಗಮವು ಅಕಸ್ಮಾತ್ ಕಣ್ಣಿಗೆ ಬಿದ್ದರೆ ಅದನ್ನು ಶುಭ ಶಕುನವೆಂದು ಹೇಳಲಾಗುತ್ತದೆ. ಇದರಿಂದ ಶುಭ ವಾರ್ತೆಯನ್ನು ಕೇಳಬಹುದು, ಬಂಧು ಮಿತ್ರರ ಭೇಟಿಯಾಗಬಹುದು. ಒಟ್ಟಾರೆ ಹಲ್ಲಿಗಳು ಕೂಡುವುದು ಅಕಸ್ಮಾತ್ ಕಂಡರೆ ಶುಭವೆಂದು ಹೇಳಲಾಗುತ್ತದೆ. ಭಾರತೀಯ ಸಂಪ್ರದಾಯದಲ್ಲಿ ಹಲ್ಲಿಯನ್ನು ಕೇವಲ ಒಂದು ಪ್ರಾಣಿಯಾಗಿ ನೋಡದೆ ಅದನ್ನು ಭವಿಷ್ಯದ ಸೂಚಕ ಅಥವಾ ಶಕುನದ ಸಂಕೇತವಾಗಿ ನೋಡುವ ಪದ್ಧತಿ ಹಿಂದಿನಿಂದಲೂ ನಡೆದು ಬಂದಿದೆ. ಹಣಕಾಸು ಮತ್ತು ಶಕುನಗಳಿಗೂ ಹಲ್ಲಿಗೂ ಇರುವ ಸಂಬಂಧಗಳನ್ನು ನೋಡೋಣ. 1. ಹಣ ಅಥವಾ ದುಡ್ಡು ಮತ್ತು ಹಲ್ಲಿಯ ಸಂಬಂಧ. ಹಲ್ಲಿಯನ್ನು ಮಹಾಲಕ್ಷ್ಮಿಯ ಪ್ರತಿನಿಧಿ ಎಂದು ಕರೆಯಲಾಗುವುದರಿಂದ ಅದರ ಕೆಲವು ಚಲನೆಗಳು ಆರ್ಥಿಕ ಲಾಭ ಅಥವಾ ನಷ್ಟವನ್ನು ಸೂಚಿಸುತ್ತವೆ.
ಹಣಕಾಸಿನ ಲಾಭ. ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಅಥವಾ ಪೂಜಾ ಕೋಣೆಯಲ್ಲಿ ಹಲ್ಲಿಯು ಕಾಣಿಸಿಕೊಂಡರೆ ಅದು ಆರ್ಥಿಕ ಸಮೃದ್ಧಿಯ ಸಂಕೇತ. ಹೊಸ ಕಾರ್ಯದ ಯಶಸ್ಸು. ನೀವು ಯಾವುದಾದರೂ ಹೊಸ ಉದ್ಯೋಗ ಅಥವಾ ವ್ಯವಹಾರದ ಬಗ್ಗೆ ಮಾತನಾಡುತ್ತಿರುವಾಗ ಹಲ್ಲಿ ಟಿಕ್ ಟಿಕ್ ಎಂದು ಶಬ್ದ ಮಾಡಿದರೆ ಆ ಕೆಲಸದಲ್ಲಿ ಲಾಭವಾಗುತ್ತದೆ ಎಂಬ ನಂಬಿಕೆ ಇದೆ. ಕನಸಿನಲ್ಲಿ ಹಲ್ಲಿ. ಕನಸಿನಲ್ಲಿ ಹಲ್ಲಿಯನ್ನು ಹಿಡಿಯಲು ಪ್ರಯತ್ನಿಸುವುದು ಅಥವಾ ಹಲ್ಲಿ ಓಡಾಡುವುದು ಕಂಡರೆ ಶೀಘ್ರದಲ್ಲಿ ಧನಾಗಮನವಾಗಲಿದೆ ಎನ್ನಲಾಗುತ್ತದೆ. ಇನ್ನು 2, ಶಕುನ ಮತ್ತು ಹಲ್ಲಿ. ಇದನ್ನು ಗೌಳಿಶಾಸ್ತ್ರ ಎಂದು ಕರೆಯುತ್ತಾರೆ. ಹಲ್ಲಿಯು ಶರೀರದ ಮೇಲೆ ಬೀಳುವ ಸ್ಥಾನ ಅಥವಾ ಅದರ ಶಬ್ದವನ್ನು ಆಧರಿಸಿ ಶುಭ ಮತ್ತು ಅಶುಭಗಳನ್ನು ನಿರ್ಧರಿಸಲಾಗುತ್ತದೆ. ಹಲ್ಲಿ ಬೀಳುವ ಶಾಸ್ತ್ರ. ಹಲ್ಲಿ ಮನುಷ್ಯನ ತಲೆ ಅಥವಾ ಬಲಗೈ ಮೇಲೆ ಬಿದ್ದರೆ ಅದು ಆಸ್ತಿ ಅಥವಾ ಗೌರವ ಪ್ರಾಪ್ತಿಯನ್ನು ಸೂಚಿಸುತ್ತದೆ. ಒಂದು ವೇಳೆ ಎಡಭಾಗದಲ್ಲಿ ಬಿದ್ದರೆ ಅದು ಅಶುಭ ಅಥವಾ ಖರ್ಚಿನ ಸೂಚನೆಯನ್ನು ಪರಿಗಣಿಸಲಾಗುತ್ತದೆ. ಇನ್ನು ದಿಕ್ಕುಗಳ ಶಕುನ. ಹಲ್ಲಿಯು ಯಾವ ದಿಕ್ಕಿನಿಂದ ಶಬ್ದ ಮಾಡುತ್ತದೆ ಎಂಬುದು ಮುಖ್ಯ. ಉದಾಹರಣೆಗೆ ಪೂರ್ವ ದಿಕ್ಕಿನಿಂದ ಶಬ್ದ ಮಾಡಿದರೆ ಶುಭ ಸಮಾಚಾರ, ಅದೇ ನೈಋತ್ಯ ದಿಕ್ಕಿನಿಂದ ಬಂದರೆ ಅದು ಅಶುಭದ ಮುನ್ಸೂಚನೆ ಎಂಬ ನಂಬಿಕೆ ಇದೆ. ಪೂಜಾ ಸಮಯದಲ್ಲಿ ಹಲ್ಲಿ, ವಿಶೇಷವಾಗಿ ಶುಕ್ರವಾರ ಅಥವಾ ದೀಪಾವಳಿಯಂತಹ ದಿನಗಳಲ್ಲಿ ಹಲ್ಲಿ ದೀಪದ ಹತ್ತಿರ ಅಥವಾ ದೇವರ ಫೋಟೋದ ಹಿಂದೆ ಕಂಡರೆ ಅದು ಸಾಕ್ಷಾತ್ ದೈವಾನುಗ್ರಹದ ಶಕುನ. ಇನ್ನು ಹಲ್ಲಿ ಲಕ್ಷ್ಮೀ ಸ್ವರೂಪವಾದ್ದರಿಂದ ಮನೆಯಲ್ಲಿ ಗೋಡೆಯ ಮೇಲೆ, ಕಿಟಕಿಯ ಬಳಿ, ಬಾಗಿಲ ಸಂದಿಯಲ್ಲಿ ಹಲ್ಲಿಗಳಿರುತ್ತವೆ. ಅವು ಯಾವಾಗಲೂ ಅಲ್ಲೇ ಇದ್ದರೂ ನಾವದನ್ನು ಗಮನಿಸಿರುವುದಿಲ್ಲ. ಯಾವಾಗಲೂ ಒಮ್ಮೆ ನಮ್ಮ ಕಣ್ಣಿಗೆ ಬೀಳುತ್ತದೆ. ಹೀಗೆ ಕಂಡಾಗ ಲಕ್ಷ್ಮೀ ಸ್ವರೂಪವಾದ ಅದಕ್ಕೆ ನಮಸ್ಕರಿಸಿ ಮನೋಕಾಮನೆಯನ್ನು ಈಡೇರಿಸುವಂತೆ ಮನಸ್ಸಿನಲ್ಲಿಯೇ ಕೇಳಿಕೊಂಡರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಹಲ್ಲಿಯನ್ನು ಪೂಜಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ. ನೀವು ಮನೆಯ ಗೋಡೆಯ ಮೇಲೆ 2 ಹಲ್ಲಿಗಳು ಜಗಳ ಆಡುತ್ತಿರುವಂತೆ ಕಂಡರೆ ಅದು ಅಶುಭ ಸಂಕೇತ ಎನ್ನಲಾಗುತ್ತದೆ. ಇದರಿಂದ ನಿಮಗೆ ಅನೇಕ ಸಮಸ್ಯೆಗಳು ಬರುತ್ತದೆ. ಮುಖ್ಯವಾಗಿ ಆರ್ಥಿಕವಾಗಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಇನ್ನು ಬೆಳ್ಳಂಬೆಳಗ್ಗೆ ಹಾಗೂ ಮುಸ್ಸಂಜೆ ಹೊತ್ತಿನಲ್ಲಿ ನೀವು 3 ಹಲ್ಲಿಗಳನ್ನು ನೋಡಿದರೆ ಅದೃಷ್ಟ. ಇದರಿಂದ ನಿಮ್ಮ ಬದುಕು ಬದಲಾಗುತ್ತದೆ. ಮುಖ್ಯವಾಗಿ ಈ ಸಮಯದಲ್ಲಿ ಸಂಪತ್ತು ಡಬಲ್ ಆಗುತ್ತದೆ. ವ್ಯವಹಾರದಲ್ಲಿ ಲಾಭವಾಗುತ್ತದೆ. ಹೊಸ ಮನೆಯಲ್ಲಿ ಸತ್ತ ಹಲ್ಲಿ ಕಂಡರೆ. ಹೊಸ ಮನೆಯನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಸತ್ತ ಹಲ್ಲಿಯನ್ನು ಕಂಡರೆ, ಮಣ್ಣಿನ ಮೇಲಿರುವ ಹಲ್ಲಿಯನ್ನು ಕಂಡರೆ ಅಶುಭದ ಸಂಕೇತವೆಂದು ಹೇಳಲಾಗುತ್ತದೆ. ಮನೆಯ ಯಜಮಾನನ ಆರೋಗ್ಯವು ಹದಗೆಡುವ ಸೂಚನೆಯಾಗಿದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಹೊಸ ಮನೆಯನ್ನು ಪ್ರವೇಶಿಸುವ ಮೊದಲು ಈ ಬಗ್ಗೆ ಗಮನ ಹರಿಸುವುದು ಉತ್ತಮ. ಇನ್ನು ಕನಸಿನಲ್ಲಿ ಕಂಡರೆ. ಕನಸಿನಲ್ಲಿ ಹಲ್ಲಿಯು ಕೀಟಗಳನ್ನು ತಿನ್ನುತ್ತಿರುವಂತೆ ಅಥವಾ ದಾಳಿ ಮಾಡುತ್ತಿರುವಂತೆ ಕಂಡರೆ ಅದು ಅಶುಭವೆಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಹಲ್ಲಿಯನ್ನು ಹೊಡೆಯುತ್ತಿರುವಂತೆ, ಹಲ್ಲಿಯನ್ನು ನೋಡಿ ಹೆದರಿದಂತೆ ಕನಸು ಬಿದ್ದರೆ ಅಶುಭದ ಸಂಕೇತವೆಂದು ಹೇಳಲಾಗುತ್ತದೆ. ಈ ಎಲ್ಲ ಸಂಕೇತಗಳು ಭವಿಷ್ಯದಲ್ಲಿ ನಡೆಯುವ ಅಶುಭವನ್ನು ಸೂಚಿಸುತ್ತವೆ ಎಂದು ಹೇಳಲಾಗುತ್ತದೆ. ಕನಸಿನಲ್ಲಿ ನೀವು ಹಲ್ಲಿಯನ್ನು ಹಿಡಿದಂತೆ, ಹಲ್ಲಿಯು ನಿಮ್ಮನ್ನು ನೋಡಿ ಹೆದರಿದಂತೆ ಕಂಡರೆ ಇದು ಶುಭದ ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ. ಸದ್ಯದಲ್ಲಿಯೇ ಶುಭವಾರ್ತೆಯು ಸಿಗುತ್ತದೆ ಎಂಬ ಅರ್ಥವನ್ನು ಇದು ನೀಡುತ್ತದೆ. ಉತ್ತಮವಾದದ್ದು ನಡೆಯಲಿದೆ ಎಂದು ಸಹ ಹೇಳಬಹುದಾಗಿದೆ. ಇನ್ನು ದೇವರ ಕೋಣೆಯಲ್ಲಿ ಹಲ್ಲಿಯನ್ನು ಕಂಡರೆ. ಹಲ್ಲಿಯನ್ನು ಲಕ್ಷ್ಮೀ ಸ್ವರೂಪವೆಂದು ಹೇಳಲಾಗುತ್ತದೆ. ಹಾಗಾಗಿ ದೇವರ ಮನೆಯಲ್ಲಿ ಹಲ್ಲಿಯು ಕಾಣಿಸಿದರೆ ಶುಭ ಸೂಚನೆ ಎಂದು ಹೇಳಲಾಗುತ್ತದೆ. ದರಿದ್ರ ದೂರವಾಗಿ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ. ದೇವರ ಕೋಣೆಯಲ್ಲಿ ನಿಮಗೆ ಹಲ್ಲಿ ಕಾಣಿಸಿಕೊಂಡರೆ ಅದು ಶುಭವಂತೆ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತದೆ. ವೈಯಕ್ತಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಅಲ್ಲದೆ ಇದರ ಅರ್ಥ ನೀವು ಸದ್ಯದಲ್ಲಿ ಸಿಹಿ ಸುದ್ದಿಯನ್ನು ಕೇಳಲಿದ್ದೀರಿ ಎಂದು. ನಿಮ್ಮ ಮನೆಯಲ್ಲಿ ವಿಶೇಷ ಪೂಜೆ ಮಾಡುವಾಗ ನಿಮಗೆ ಹಲ್ಲಿ ಕಾಣಿಸಿಕೊಂಡರೆ ಬಹಳ ಶುಭ ಎನ್ನುವ ನಂಬಿಕೆ ಇದೆ. ಈ ಕಾರಣದಿಂದಲೇ ಹೊಸ ಮನೆ ಪ್ರವೇಶದ ಸಮಯದಲ್ಲಿ ಬೆಳ್ಳಿ ಹಲ್ಲಿಯನ್ನು ತಂದು ಪೂಜೆ ಮಾಡುತ್ತಾರೆ. ಹಲ್ಲಿಯ ಶಬ್ದ ಟಿಕ್ ಟಿಕ್ ಎನ್ನುವುದು ಮತ್ತು ಅದರ ಅರ್ಥ. ಹಲ್ಲಿಯು ಶಬ್ದ ಮಾಡುವ ದಿಕ್ಕನ್ನು ಆಧರಿಸಿ ಶುಭ ಮತ್ತು ಅಶುಭಗಳನ್ನು ಈ ಕೆಳಗಿನಂತೆ ಹೇಳಲಾಗುತ್ತದೆ.
ಪೂರ್ವ ದಿಕ್ಕು. ಮನೆಯ ಪೂರ್ವ ದಿಕ್ಕಿನಿಂದ ಹಲ್ಲಿಯ ಶಬ್ದ ಕೇಳಿಬಂದರೆ ಅದು ಶೀಘ್ರದಲ್ಲೇ ಯಾವುದಾದರೂ ಶುಭ ವಾರ್ತೆ ಅಥವಾ ಸಂತೋಷದ ಸುದ್ದಿ ಕೇಳುವ ಸೂಚನೆ. ಇನ್ನು ಉತ್ತರ ದಿಕ್ಕು. ಈ ದಿಕ್ಕಿನಿಂದ ಶಬ್ದ ಬಂದರೆ ಆರ್ಥಿಕ ಲಾಭ ಅಥವಾ ಉದ್ಯೋಗದಲ್ಲಿ ಪ್ರಗತಿಯನ್ನು ನಿರೀಕ್ಷಿಸಬಹುದು. ಪಶ್ಚಿಮ ದಿಕ್ಕು. ಈ ದಿಕ್ಕಿನ ಶಬ್ದವು ದೂರದ ಊರಿನಿಂದ ಅತಿಥಿಗಳ ಆಗಮನ ಅಥವಾ ಪ್ರಯಾಣದ ಸೂಚನೆಯಾಗಿರುತ್ತದೆ. ದಕ್ಷಿಣ ದಿಕ್ಕು. ಸಾಮಾನ್ಯವಾಗಿ ದಕ್ಷಿಣದಿಂದ ಕೇಳುವ ಶಬ್ದವು ಅಷ್ಟೊಂದು ಶುಭವಲ್ಲ ಎಂದು ಪರಿಗಣಿಸಲಾಗುತ್ತದೆ. ಇದು ಸಣ್ಣ ಪುಟ್ಟ ಅಡೆತಡೆ ಅಥವಾ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ನೀಡುತ್ತದೆ. ಅನಿರೀಕ್ಷಿತವಾಗಿ ಕಾಣಿಸಿಕೊಳ್ಳುವುದು. ಪೂಜಾ ಸಮಯದಲ್ಲಿ ನೀವು ಪೂಜೆ ಮಾಡುತ್ತಿರುವಾಗ ಅಥವಾ ದೀಪ ಹಚ್ಚುವಾಗ ಹಲ್ಲಿ ಕಾಣಿಸಿಕೊಂಡರೆ ನಿಮ್ಮ ಪ್ರಾರ್ಥನೆಗೆ ದೈವಾನುಗ್ರಹ ಸಿಗಲಿದೆ ಮತ್ತು ಮನೆಯಲ್ಲಿ ಮಹಾಲಕ್ಷ್ಮಿಯ ಕೃಪೆ ಇರಲಿದೆ ಎಂದು ಅರ್ಥ. ಹೊಸ ಮನೆ ಅಥವಾ ಹೊಸ ಕೆಲಸ. ಹೊಸ ಮನೆಗೆ ಪ್ರವೇಶಿಸುವಾಗ ಅಥವಾ ಹೊಸ ಕೆಲಸಕ್ಕೆ ಹೊರಟಾಗ ಹಲ್ಲಿಯನ್ನು ನೋಡುವುದು ಅತ್ಯಂತ ಶುಭ ಶಕುನ ಎಂದು ಭಾವಿಸಲಾಗುತ್ತದೆ. ಜಗಳದ ಸಮಯದಲ್ಲಿ. ಮನೆಯಲ್ಲಿ ಯಾರಾದರೂ ವಾದ ಮಾಡುತ್ತಿರುವಾಗ ಹಲ್ಲಿ ಶಬ್ದ ಮಾಡಿದರೆ ಆ ವಾದವನ್ನು ನಿಲ್ಲಿಸಬೇಕು ಅಥವಾ ನೀವು ಮಾತನಾಡುತ್ತಿರುವುದು ಸತ್ಯ ಎಂಬ ಅರ್ಥವನ್ನು ನೀಡುತ್ತದೆ. ಅದಕ್ಕೆ ಹಲ್ಲಿ ಸತ್ಯ ಹೇಳಿತು ಎಂಬ ಮಾತು ರೂಢಿಯಲ್ಲಿದೆ. ವಿಶೇಷ ಸೂಚನೆ. ಒಂದು ವೇಳೆ ಹಲ್ಲಿಯು ಅಶುಭ ದಿಕ್ಕಿನಿಂದ ಶಬ್ದ ಮಾಡಿದೆ ಅಥವಾ ನಿಮ್ಮ ಮೇಲೆ ಬಿದ್ದಿದೆ ಎಂದು ನಿಮಗನಿಸಿದರೆ ತಕ್ಷಣ ಕೈಕಾಲು ಮುಖ ತೊಳೆದುಕೊಂಡು ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಬೇಕು ಅಥವಾ ತುಳಸಿ ಗಿಡಕ್ಕೆ ನೀರನ್ನು ಹಾಕುವುದು ಹಳೆಯ ಕಾಲದಿಂದ ನಡೆದು ಬಂದಿರುವ ಸರಳ ಪರಿಹಾರವಾಗಿದೆ. ಶಕುನ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಪೂಜೆಯ ಮನೆಯ ಸುತ್ತಲೂ ಹಲ್ಲಿ ಕಂಡು ಬಂದರೆ ಅದನ್ನು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದು ಮುಂದಿನ ದಿನಗಳಲ್ಲಿ ಹಣವನ್ನು ಪಡೆಯುವುದನ್ನು ಸೂಚಿಸುತ್ತದೆ. ದೀಪಾವಳಿಯ ರಾತ್ರಿ ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಲಕ್ಷ್ಮೀ ದೇವಿಯು ವರ್ಷವಿಡೀ ನಿಮ್ಮ ಮೇಲೆ ಅಪಾರ ಆಶೀರ್ವಾದವನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ. ಇದು ಸಂತೋಷ ಮತ್ತು ಸಂಪತ್ತಿನ ಸಂಕೇತವಾಗಿದೆ. ದೀಪಾವಳಿ ಹಬ್ಬದ ದಿನ ರಾತ್ರಿ ಮನೆಯಲ್ಲಿ ಹಲ್ಲಿಯು ಕಾಣಿಸಿದರೆ ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ. ಹೀಗೆ ಹಲ್ಲಿ ಕಾಣಿಸುವುದರಿಂದ ಮುಂದಿನ ಜೀವನದಲ್ಲಿ ಸುಖ ಸಮೃದ್ಧಿ ವೃದ್ಧಿಸುವುದಲ್ಲದೆ ಆರ್ಥಿಕ ಸಂಕಷ್ಟಗಳು ದೂರಾಗಿ ಲಕ್ಷ್ಮೀ ಕೃಪೆ ಲಭಿಸುತ್ತದೆ ಎಂಬ ಸಂಕೇತವನ್ನು ಇದು ಸೂಚಿಸುತ್ತದೆ. ಮನೆಯಲ್ಲಿ 3 ಹಲ್ಲಿಗಳನ್ನು ಒಟ್ಟಿಗೆ ನೋಡುವುದು ಕೂಡ ತುಂಬ ಶುಭ ಸಂಕೇತವಾಗಿದೆ. ಇದು ಒಳ್ಳೆಯ ಸುದ್ದಿಯ ಸಂಕೇತವಾಗಿದೆ. ನೀವು ಹೊಸ ಮನೆಗೆ ಪ್ರವೇಶಿಸುತ್ತಿದ್ದರೆ ಮತ್ತು ಅದೇ ಸಮಯದಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಅದು ತುಂಬ ಮಂಗಳಕರವಾಗಿದೆ. ಇದರರ್ಥ ನೀವು ಪೂರ್ವಜರಿಂದ ಆಶೀರ್ವದಿಸಲ್ಪಟ್ಟಿದ್ದೀರಿ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮನ್ನು ಆಶೀರ್ವದಿಸಿದ್ದಾಳೆ ಎಂದು ಅರ್ಥ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.